ಸೇರಿರುವ ತ್ಯಾಜ್ಯವು ದೇಹದಿಂದ ಹೊರಹೋಗಬೇಕೆ? ಇದು ಹೇಗೆ ನಡೆಯುತ್ತದೆ? ರಕ್ತವನ್ನು ಶೋಧಿಸುವ ವಿಧಾನವೊಂದು ಅಗತ್ಯವಿದೆ. ಮೂತ್ರಜನಕಾಂಗಗಳಲ್ಲಿರುವ ಲೋಮನಗಳಿಂದ ಇದು ನಡೆಯುತ್ತವೆ. ರಕ್ತವು ಎರಡು ಉಪಯುಕ್ತ ಪದಾರ್ಥಗಳನ್ನು ತಲುಪಿದಾಗ ಹಾನಿಕಾರಕ ಮತ್ತು ಅನುಕೂಲಕಾರಕ ಪದಾರ್ಥಗಳೆರಡನ್ನೂ ಒಳಗೊಂಡಿರುತ್ತದೆ. ಉಪಯುಕ್ತ ಪದಾರ್ಥವು ರಕ್ತವನ್ನು ಮರುಹೀರಲ್ಪಡುತ್ತವೆ. ನೀರಿನಲ್ಲಿ ಕರಗಿದ ತ್ಯಾಜ್ಯವು ಮೂತ್ರದ ರೂಪದಲ್ಲಿ ಹೊರಹೋಗುತ್ತದೆ. ಕೊಳವೆಯಂತಿರುವ ಮೂತ್ರನಾಳಗಳ ಮೂಲಕ ಮೂತ್ರಜನಕಾಂಗಗಳಿಂದ ಮೂತ್ರಕೋಶಗಳಿಗೆ ಇದು ಪ್ರವೇಶಿಸುತ್ತದೆ. ಮೂತ್ರದ್ವಾರದ ಮೂಲಕ ಇದು ಹೊರಗೆ ಸಾಗುತ್ತದೆ. ಯೂರಿತ್ರ ಎನ್ನುವ ಸ್ನಾಯುವಿನ ಕೊಳವೆಯ ತುದಿಯಲ್ಲಿ ಮೂತ್ರದ್ವಾರದ ಮೂಲಕ ಇದು ಹೊರಸಾಗುತ್ತದೆ. ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ ಮತ್ತು ಯೂರಿತ್ರ ಸೇರಿ ವಿಸರ್ಜನಾಂಗವು ರಚನೆಯಾಗಿದೆ. ವಯಸ್ಕ ಮಾನವನು ಸಾಮಾನ್ಯವಾಗಿ 24 ಗಂಟೆಗಳಲ್ಲಿ 1 ರಿಂದ 1.8 ಲೀಟರ್ ಮೂತ್ರವನ್ನು ವಿಸರ್ಜಿಸುತ್ತಾನೆ. ಮೂತ್ರದಲ್ಲಿ 95% ನೀರು, 2.5% ಯೂರಿಯಾ ಮತ್ತು 2.5% ಇನ್ನಿತರ ತ್ಯಾಜ್ಯ ಪದಾರ್ಥಗಳಿರುತ್ತವೆ.